ನಮಸ್ಕಾರ ಕರ್ನಾಟಕ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ಇವತ್ತು ಏಪ್ರಿಲ್ 17 ನನ್ನ ಬರ್ತಡೇ. ಟೆಂಪಲಿಗೆ ಹೋಗಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ದೇವರು ನಾನು ನಿನ್ನ ಹತ್ರನೇ ಪೂಜೆ ಮಾಡಿಸ್ಕೋಬೇಕು ಅಂತ ಇತ್ತು. ಇವತ್ತಿನ ಪೂಜೆ ನಮ್ಮದೇ. ಯಾವ ಥರ ಅಂದರೆ, ನಮ್ಮೂರಲ್ಲಿ ಮಂಡೇ ಮಾತ್ರ ಭಟ್ರು ಬರ್ತಾರೆ ಪೂಜೆ ಮಾಡೋಕ್ಕೆ. ಬೇರೆ ಡೇಸ್ ಎಲ್ಲ ಒಬ್ಬೊಬ್ಬರು ಒಂದೊಂದು ಮನೆಯಿಂದ ಅಂತ ಬಂದು ಡೈಲಿ ಪೂಜೆ ಮಾಡ್ತಾರೆ. ಎಲ್ಲ ದಿನ ಭಟ್ರು ಬರಲ್ವಲ್ಲ, ಅದಕ್ಕೆ. ನೋಡಿ ನಮ್ಮದು ದೇವಸ್ಥಾನ ಹೆಂಗಿದೆ ಅಂದರೆ, ಇದು ಸಕಲೇಶಪುರ ತಾಲೂಕು ಕ್ಯಾನಳ್ಳಿ ಅನ್ನೋ ಗ್ರಾಮದಲ್ಲಿರೋದು. ನೋಡಿ ಎಷ್ಟು ನೀಟಾಗಿ ಕಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ತುಂಬ ವರ್ಷ ಆಗಿದೆ, 10-15 ವರ್ಷ ಆಗ್ತಾ ಬಂತು ಇದು. ನೋಡಿ ಹೆಂಗೆ ನೀಟ್ ಆ್ಯಂಡ್ ಇದರಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ತುಂಬ ಖರ್ಚು ಮಾಡಿದ್ದಾರೆ. ಆ್ಯಂಡ್ ಅದರಲ್ಲೂ ನಾವು ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದೀವಿ. ಎಲ್ಲಿ ಅಂತ ನೋಡಿ, ಫಸ್ಟಲ್ಲಿರೋದು ನಾವೇನೆ. ಇದು ನಮ್ಮದೇ. ನಮ್ಮಪ್ಪ, ಅಜ್ಜನ ಹೆಸರು ಇದು, ನಮ್ಮಪ್ಪನ ಹೆಸರು. ಇದು ನಾವು ಕೊಟ್ಟಿರೋ ಅಂಥ ದುಡ್ಡು. ಇನ್ನೂ ತುಂಬ ಜನ ನಮ್ಮ ಕೆಳಗಡೆನೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಇಂಪ್ರೂವ್ ಆಗೋಕ್ಕೆ ಕಾರಣ ಇದು. ನಾವು ಅಂತಲ್ಲ, ಎಲ್ಲ ದಾನಿಗಳು ತುಂಬ ಕಡೆಯಿಂದಲೂ ಇದು ಮಾಡಿದ್ದಾರೆ. ನಮ್ದು ಇವತ್ತು ಪೂಜೆ ಮಾಡಬೇಕಲ್ಲ ಅಂತ ನಾವು ಹೊರಟೆ. ಹೆಂಗೆ ಅಂದರೆ, ನೀವು ಫಸ್ಟ್ ಹೋಗ್ಬಿಟ್ಟು ಎಲ್ಲದನ್ನೂ ಕ್ಲೀನ್ ಮಾಡ್ಕೋಬೇಕು ಇದು ಟೆಂಪಲ್ನ. ಏಕೆಂದರೆ ಹಿಂದಿನ ದಿನ ಯಾರು ಮಾಡಿರ್ತಾರೆ ಅವರು ಮಾಡೋಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಕ್ಲೀನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿರುತ್ತೆ. ಏಕೆಂದರೆ ಧೂಳು, ಮಳೆ ಆ ಥರ ಎಲ್ಲ ಬಂದಿರುತ್ತಲ್ವ, ಇಲ್ಲಿ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಈ ಥರ ಇರುತ್ತೆ. ಸೊ ಹಿಂಗೆ ನಮ್ಮದು ಈ ಮೆಟ್ಲತ್ತಿ ಹಿಂಗೆ ಗೇಟ್ ಓಪನ್ ಮಾಡ್ಕೊಂಡು ಹೋದರೆ, ಹಿಂಗೆ ಗೇಟು ಯಾರು ಏನು ಬರಲ್ಲ ಇಲ್ಲಿಗೆ. ಸೊ ಬರಲ್ಲ ಅಂದರೆ ಟೂರಿಸ್ಟ್ ಬರ್ತಾರೆ, ಪೂಜೆ ಮಾಡ್ತಾರೆ, ಕೈ ಮುಕ್ಕೊಂಡು ಹೋಗ್ತಾರೆ. ತುಂಬ ಜನರಿಗೆ ಒಳ್ಳೆಯದಾಗಿದೆ. ಎಷ್ಟೋ ಊರುಗಳಿಂದ, ಎಷ್ಟೋ ಇದರಿಂದ ಬರ್ತಾರೆ. ಎಲ್ಲ ಡಿಸ್ಟಿಕ್ಕಿಂದಲೂ ಆಲ್ಮೋಸ್ಟ್ ಬರ್ತಾರೆ. ಪೂಜೆಗಳಿರುತ್ತೆ. ನೋಡಿ ಈ ಥರ ನಾವೇ ಒಳಗಡೆ ಹೋಗ್ಬಿಟ್ಟು, ಟೆಂಪಲ್ ಒಳಗಡೆ ಹೋಗ್ಬಿಟ್ಟು ನಾವೇ ಪೂಜೆ ಮಾಡ್ಕೊಬರೋದು. ಸೊ ಇದಕ್ಕೇನು ಭಟ್ರು ಅಂತ ಏನು ಬೇಡ, ನಾವೇ ಹೋಗ್ಬಿಟ್ಟು ಹಿಂಗೆಲ್ಲ ಹಳೇದು ಏನೇನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು, ಇವತ್ತು ನಾನು ಫುಲ್ ಎಲ್ಲದನ್ನೂ ಒರೆಸ್ಕೊಂಡು ಇದನ್ನೆಲ್ಲ ತೆಕ್ಕೊಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಳಕ್ಕೆ ಶುರು ಮಾಡಿದೆ ನಾನು. ಸೊ ಈ ಥರ ಒಂಥರ ಖುಷಿ. ನಮ್ಮ ಮನೇಲೂ ನಾವು ಕೆಲಸ ಮಾಡಲ್ಲ, ಬಟ್ ಈ ದೇವರಿಗೆ ಅಂತ ಮಾಡ್ತಿರೋ ಕೆಲಸ ಅದು ತೃಪ್ತಿಯಿಂದ ಮಾಡ್ತೀವಿ. ಯಾರೇ ಆದ್ರೂ ದೇವ್ರ ಕೆಲಸನ ತೃಪ್ತಿಯಿಂದ ಮಾಡ್ತಾರೆ, ನಮಗೂ ಗೊತ್ತು. ಬಟ್ ನಮಗಿದು ಹೊಸ ಕೆಲಸ. ಯಾಕೆಂದರೆ ಗೌಡಸ ಆಲ್ಮೋಸ್ಟ್ ಗೊತ್ತಲ್ಲ ನಿಮಗೇನೆ, ಬೇರೆ ಇದ್ರವರು ಪೂಜೆ ಮಾಡೋದು ಅವೆಲ್ಲ ಜಾಸ್ತಿ. ನಾವೊಂದು ಸ್ವಲ್ಪ ಕಡಿಮೆ ಎಲ್ಲದರಲ್ಲೂ. ಪೂಜೆ ಅನ್ನೋ ವಿಷಯದಲ್ಲೆಲ್ಲ, ಎಲ್ಲ ವಿಷಯದಲ್ಲೂ ಸ್ವಲ್ಪ ಕಡಿಮೆ ನಾವು ಈ ಥರ ದೇವ್ರದ್ದು ಇದರಲ್ಲಿ. ಬಟ್ ಎಲ್ಲ ಹಬ್ಬಗಳನ್ನೂ ಆಚರಿಸ್ತೀವಿ. ಅದು ನಮ್ಮದು ಗೌಡಸ್ತು ಒಂಥರ ಬೇರೆ ಥರನೇ ಇರುತ್ತೆ. ಅದು ಗೌಡ್ರು ಫ್ರೆಂಡ್ಸ್ ಇದ್ದವ್ರಿಗೆ ಗೊತ್ತಿರುತ್ತೆ, ಇಲ್ಲ ನಮ್ಮ ಇದ್ರವರಿಗೆ ಗೊತ್ತಿರುತ್ತೆ ಅದು ಹೇಗೆ ಅನ್ನೋದು. ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ತುಂಬ ಇದಾಗಿತ್ತು. ಸೊ ಹಿಂದಿನ ದಿನ ಬಂದಿದ್ದವರು ಎಲ್ಲ ಹೂಗಳೆಲ್ಲ ಇಟ್ಟೋಗಿದ್ರಲ್ಲ, ಈ ಥರ. ಆ್ಯಂಡ್ ನೋಡಿ ನಮ್ಮದು ಔಟ್ಲುಕ್ ಯಾವ ಥರ ಇದೆ ಅಂದರೆ, ನಮ್ಮದು ಇದು ಒಂಥರ ಈ ನಮ್ಮ ಶಿವನ ನೋಡೋಕ್ಕೆ ಒಂಥರ, ಯಾರಿಗಾದ್ರೂ ಶಿವ ಅಂದರೆ ಇಷ್ಟ. ನಮ್ಮ ಬೀರ್ಲಿಂಗೇಶ್ವರ ಇದು ಊರ ದೇವರು. ಮನೆ ದೇವರು ಇನ್ನೊಂದಿದೆ ನಮಗೆ, ಕಾಲಭೈರೇಶ್ವರ ಅಂತ. ಇದು ಊರನ್ನ ಕಾಯ್ತಿರೋ ದೇವರು. ನೋಡಿ ಎಲ್ಲ ಒರೆಸ್ಬಿಟ್ಟು ಈ ಥರ ಫುಲ್ಲು ಆದಷ್ಟು ಆಗಲಿ ಅಂತ. ಏಕೆಂದರೆ ನಿನ್ನೆ ಮಳೆ ಬಂದಿತ್ತು. ಫುಲ್ಲು ಒರೆಸ್ಬಿಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಒಳ್ಳೆ ಪೂಜೆ ಆಯಿತು. ನನಗಂತೂ ತುಂಬ ಖುಷಿಯಾಯಿತು. ಇದೇನೋ ಗೊತ್ತಿಲ್ಲ, ಇವತ್ತಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಈ ಥರ ಎಲ್ಲ ಮಾಡಿ, ಕೆಲಸ ಮಾಡ್ದಲೇ ಇದ್ದವ್ರು ನಾವು ಕೆಲಸ ಮಾಡಿ ಈ ಥರ ದೇವ್ರ ಪೂಜೆ ಮಾಡೋದು ತುಂಬ ಪುಣ್ಯದ ಕೆಲಸ. ಸೊ ಇದಾಯಿತು. ಆ್ಯಂಡ್ ಇಲ್ಲಿಂದ ನಾನು ಸೀದಾ ಹೊರಟೆ ಹೋಗೋಣ ಅಂತ. ನೋಡಿದರೆ ಶರ್ಟಲ್ಲೆಲ್ಲ ಕುಂಕುಮ ಆ ಥರ ಎಲ್ಲ ಆಗಿತ್ತು. ನೋಡಿ ನಮ್ಮೂರು ದೇವ್ರನ್ನ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ. ನೀವು ಸಕಲೇಶಪುರ ಕ್ಯಾನಳ್ಳಿ ಕಡೆ ಬಂದರೆ ಒಂದು ಸಲ ವಿಸಿಟ್ ಮಾಡಿ ನಮ್ಮ ದೇವಸ್ಥಾನಕ್ಕೆ. ಕ್ಯಾನಳ್ಳಿ ಅಂತ ನೀವು ಗೂಗಲ್ ಮಾಡಿದರೂ ಸಾಕು, ಅಲ್ಲೇ ಇರೋದು ನಮ್ಮದು ಹೋಮ್ ಸ್ಟೇ ಎಲ್ಲ. ನಮ್ಮ ಹೋಮ್ ಸ್ಟೇಗೆ ಬಂದಾಗಲೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಹೇಳ್ತೀವಿ ಎಲ್ಲಿ ಅಂತ. ನಮ್ಮ ಊರು ಎಂಟ್ರೆನ್ಸಲ್ಲೇ ಇದೆ. ಆ್ಯಂಡ್ ಯಾರೋ ನಮಗೆ ಇಲ್ಲೇ ಕಾಯಿ ಹೊಡೆದ್ಬಿಟ್ಟಿದ್ರು, ಅದ್ರದ್ದೊಂದು ಚೂರು ಹಂಗೆ ಕಾಲ ಹತ್ರ ಸಿಕ್ಬಿಡ್ತು. ಸೊ ಅದನ್ನು ಕೆಳಗಡೆ ಎಸ್ತು ನಾನು ಮನೆ ಕಡೆ ಹೊರಡೋಣ ಅಂತ ಹೊರಟೆ. ಸೊ ಇದೇ ಥರ ಕಂಟೆಂಟ್ಗೆ ಸಹದೇವ್ ಸಕಲೇಶಪುರ ಪೇಜ್ನ ಫಾಲೋ ಮಾಡಿ. ಹಾಗೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.